ಶಿಡ್ಲಘಟ್ಟ ಮೂಲದ ರಾಜ್ಕುಮಾರ್ ಎಂಬುವರಿಗೆ ಲಕ್ಷ್ಮೀನಾರಾಯಣ ತಮ್ಮ 1 ಎಕರೆ 33 ಗುಂಟೆ ಜಮೀನನ್ನ ಒಟ್ಟು 2,40,00,000 ರೂಪಾಯಿಗೆ ಮಾರಾಟ ಮಾಡಲು ಒಪ್ಪಂದ ಮಾಡಿಕೊಂಡಿದ್ರು. ಒಪ್ಪಂದದಂತೆ ಮೊದಲ ಹಂತದಲ್ಲಿ 1,40,00,000 ರೂಪಾಯಿ ಮುಂಗಡ ಹಣವನ್ನ ಪಡೆದಿದ್ರ. ಉಳಿದ 1 ಕೋಟಿ ರೂಪಾಯಿಯನ್ನ ಸರ್ವೆ ಹಾಗೂ ಚೆಕ್ಕುಬಂದಿ ಪೂರ್ಣಗೊಂಡ ಬಳಿಕ ನೀಡುವುದಾಗಿ ರಾಜ್ಕುಮಾರ್ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ರಾಜ್ಕುಮಾರ್ ಮಾತು ನಂಬಿದ ಲಕ್ಷ್ಮೀನಾರಾಯಣ್ ಜಮೀನಿನ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ರ. ಆದರೆ ಜಮೀನು ತಮ್ಮ ಹೆಸರಿಗೆ ಬಂದ ಬಳಿಕವೂ ಉಳಿದ ಹಣವನ್ನ ನೀಡದೆ ರಾಜ್ಕುಮಾರ್ ಸತಾಯಿಸುತ್ತಿದ್ದಾನೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ ಜಮೀನಿನ 20 ಗುಂಟೆಯನ್ನ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರಿಗೆ ಮಾರಾಟ ಮಾಡಿರುವುದಾಗಿ ಹೇಳಿ ಅವರಿಂದ ಹಣ ಬಂದ ಬಳಿಕ ನೀಡುವುದಾಗಿ ಹೇಳುತ್ತಿದ್ದ ಎನ್ನಲಾಗಿದೆ. ಬಾಕಿ ಹಣಕ್ಕಾಗಿ ನಿರಂತರವಾಗಿ ಒತ್ತಾಯಿಸಿದಾಗ ಆರೋಪಿಗಳು ಜೀವ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಇನ್ನೊಂದೆಡೆ ಜಮೀನು ಮಾರಾಟದ ಹಣಕ್ಕಾಗಿ ಪರದಾಡುತ್ತಿದ್ದ ಲಕ್ಷ್ಮೀನಾರಾಯಣ್ ಅವರಿಗೆ ಮತ್ತೊಂದು ಆರ್ಥಿಕ ಸಂಕಷ್ಟ ಎದುರಾಗಿದೆ ಎನ್ನಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಆದಿಪರಾಶಕ್ತಿ ದೇವಸ್ಥಾನದ ಅರ್ಚಕರಾದ ವೆಂಕಟರಮಣಪ್ಪ ಮತ್ತು ಜಯಸುಧಾ ದಂಪತಿಗಳು ನಿಮ್ಮ ಹಣವನ್ನ ಡಬಲ್ ಮಾಡಿಕೊಡುತ್ತೇವೆ ಎಂದು ನಂಬಿಸಿ ಲಕ್ಷ್ಮೀನಾರಾಯಣ್ ಅವರಿಂದ ಸುಮಾರು 1 ಕೋಟಿ ರೂಪಾಯಿ ಪಡೆದಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಫೋನ್ ಪೇ, RTGS ಹಾಗೂ ಚೆಕ್ನ ಮೂಲಕ ಹಣ ವರ್ಗಾವಣೆ ಮಾಡಿದ್ದ ಲಕ್ಷ್ಮೀನಾರಾಯಣ್ ಬಳಿಕ ಹಣ ವಾಪಸ್ ಕೇಳಿದಾಗ ಅರ್ಚಕ ದಂಪತಿಗಳು ಸಹ ಬೆದರಿಕೆ ಹಾಕಲು ಆರಂಭಿಸಿದ್ದಾರೆ ಎಂದು ಕುಟುಂಬ ಸದಸ್ಯರು ಆರೋಪಿಸಿದ್ದಾರೆ. ಆದರೆ ತಮ್ಮ ವಿರುದ್ಧ ಕೇಳಿಬಂದಿರುವ ಆರೋಪಗಳನ್ನು ತಳ್ಳಿಹಾಕಿರುವ ಅರ್ಚಕ ದಂಪತಿಗಳು ಲಕ್ಷ್ಮೀನಾರಾಯಣ್ ಅವರ ಸಾವಿನೊಂದಿಗೆ ತಮ್ಮ ಯಾವುದೇ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದೆಡೆ ಜಮೀನು ವ್ಯವಹಾರದಲ್ಲಿ ವಂಚನೆಯ ಆರೋಪ, ಮತ್ತೊಂದೆಡೆ ಹಣ ದ್ವಿಗುಣ ಮಾಡುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಡೆದು ಮೋಸ ಮಾಡಿರುವ ಆರೋಪ. ಎರಡೂ ಘಟನೆಗಳಿಂದ ತೀವ್ರವಾಗಿ ಮನನೊಂದಿದ್ದ ಲಕ್ಷ್ಮೀನಾರಾಯಣ್ ಜಕ್ಕಲಮಡುಗು ಅರಣ್ಯ ಪ್ರದೇಶದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಮೃತರ ಪುತ್ರ ಮೋಹಂತ್ ನೀಡಿದ ದೂರಿನ ಆಧಾರದ ಮೇಲೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಕಾಂಗ್ರೆಸ್ ಮುಖಂಡ BV ರಾಜೀವ್ ಗೌಡ, ರಾಜಕುಮಾರ್, ವೆಂಕಟರಮಣಪ್ಪ ಹಾಗೂ ಜಯಸುಧಾ ವಿರುದ್ಧ FIR ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಲಕ್ಷ್ಮೀನಾರಾಯಣ ಅವ್ರ ಭಾವ ನನಗೆ ಅವರು ಹೇಳ್ತಾ ಇದ್ದೇನೆಂದರೆ, ನಾವು ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ದೇವಸ್ಥಾನದಲ್ಲಿ ಅವರು ಇದು ಜಯಸುಧಾ ಅನ್ನೋರಿಗೆ ಮೈ ಮೇಲೆ ಬರುತ್ತೆ. ಅವರು ಬಂದಿದ್ದನ್ನೆಲ್ಲನೂ ಅಲ್ಲೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಅವ್ರ ಗಂಡ ಆದ ವೆಂಕಟರಮಣಪ್ಪ ಅಂತ ಅವರಲ್ಲಿ ಅವ್ರು ಹೋದಾಗ ಇವರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಇದು ಮಾಡಿದ್ದಾರೆ. ಎಂಥದ್ದು ಟಾರ್ಚರ್ ಅಂದರೆ ನಿಮಗೆ ದೇವರಿಗೆಲ್ಲನೂ ನೀವು ಇದು ಕೊಟ್ಟರೆ ನಿಮ್ಗೆ 1 ಕೊಟ್ಟರೆ ಅವ್ರು 2 ಕೊಡ್ತಾರೆ, ದೇವ್ರ ನಂಬ್ರಿ ಹಾಗೆ ಅಂಥೇಳಿ ಇವ್ರಿಗೆಲ್ಲರಿಗೂ ಒಂಥರ ಮಿಸ್ಗೈಡ್ ಮಾಡಿ ಇವ್ರ ಹತ್ರ ಇದ್ದಿದ್ದು ಹಣನೆಲ್ಲನೂ ಅವ್ರು ತೊಗೊಂಡೋಗಿದ್ದಾರೆ ಅಂತ ಇವರು ಹೇಳ್ತಾಯಿದ್ರು. ಲಕ್ಷ್ಮೀನಾರಾಯಣ ಹೇಳ್ತಾಯಿದ್ರು, ತೊಗೊಂಡೋಗಿ ಅಲ್ಲಿ ಕೊಟ್ಟಿದ್ರಿ. ಈಗ ಅದನ್ನು ಕೇಳೋಕ್ಕೆ ಹೋದರೆ ನನ್ನ ಮೇಲೆ ಮಿಸ್ಗೈಡ್ ಮಾಡಿ ಅವರು ಮಿಸ್ಸಸ್ ಮೇಲೆ ಇದು ಮಾಡಿದ್ರು ಅದು ಮಾಡಿದ್ರಿ ಅಂತೇನೋ ಇದು ಮಾಡಿ ನನ್ನ ಮೇಲೆ ಅದನ್ನು ಕೆಟ್ಟದಾಗೆಲ್ಲ ಮಾಡ್ತಾವ್ರೆ ಅಂತ ಸಿಕ್ಕಾಪಟ್ಟೆ ಭಯಪಟ್ಟಿದ್ದಾರೆ. ಅವರು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಭಾಳ ಎದುರಿಸಿದ್ದಾರೆ. ಅವರು ಗಾಡಿ ಪ್ರಾಣ ಹೋಗಿರ್ತದೆ, ಅದು ಅನುಮಾನ ಇದೆ ನಮಗೆ. ಅದೇ ಥರನೇ ಅನುಮಾನಾಸ್ಪದ ಸಾವು ಅಂತಲೂ ನಿನ್ನೆ ಕಂಪ್ಲೇಂಟ್ ಆಗಿದೆ ದೊಡ್ಡಬಳ್ಳಾಪುರ ಸ್ಟೇಷನಲ್ಲಿ. ಅದನ್ನು ತನಿಖೆ ಮಾಡಿ ನಾವು ಕ್ರಮ ಕೈಗೊಳ್ತೀವಿ, ಈ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಬನ್ನಿ ಅಂತೇಳಿ ಇನ್ಸ್ಪೆಕ್ಟ್ರ್ ಅವರು ನವೀನ್ ಸರ್ ಅವರು ಹೇಳಿದ್ದಾರೆ. ಅವ್ರ ಮೇಲೆ ಇಬ್ಬರ ಮೇಲೆ ಅನುಮಾನ ಇದೆ ಸರ್. ಅದು ವೆಂಕಟರಮಣಪ್ಪ, ಜಯಸುಧಾ ಅನ್ನೋರ ಮೇಲೆ ಈ ಮೋಸನೂ ಆಗಿದೆ. ಮೋಸ ಆಗಿರೋದಕ್ಕೆ ದಾಖಲೆಗಳು ಇದೆ. RTGS ಆಗ್ಬೋದು ಅಥವಾ ಫೋನ್ಪೇ ಮುಖಾಂತರ ಮಾಡಿರೋದಾಗ್ಬೋದು. ಆ ಕುಟುಂಬಕ್ಕೆ ಇನ್ನು ಕೇವಲ 3/4 ಎಕರೆ ಭೂಮಿ ಇದೆ, 2 ಗಂಡು ಮಕ್ಕಳಿದ್ದಾರೆ. ತಾವು ಸೂಕ್ತವಾದ ನ್ಯಾಯವನ್ನು ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಅದೆಲ್ಲ ಸುಳ್ಳು. ಜಮೀನು ಮಾರಿದ್ದಾರೆ, ಜಮೀನು ದುಡ್ಡೆಲ್ಲ ಸೇರಿದೆ. ಆ ಜಮೀನು ದುಡ್ಡು ಸೇರಿರೋದನ್ನು ಈ ಥರ ಮೋಸ ಹೋಗಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ದೇವ್ರು ಬರೋದು ಗೊತ್ತಿಲ್ಲ, ಅವ್ರ ಅರ್ಚಕರು ಅನ್ನೋದು ಗೊತ್ತು. ನಾನು ಇದುವರೆಗೂ ಅಲ್ಲಿ ವಿಸಿಟು ಕೊಟ್ಟಿಲ್ಲ. ಹೆಂಡ್ತಿ ಇನ್ನು ಅವರೆಲ್ಲ ಧಮಕಿ ಹಾಕಿರೋದು ಗೊತ್ತು. ಏನಾದ್ರು ನಿಮ್ಗೆ ಯಾವುದು ನಾವು ಕೊಡಬೇಕಾಗಿರೋದಿಲ್ಲ, ನಮ್ಮ ಮಿಸ್ಸಸ್ನೇ ನೀವು ಈ ಥರ ಕೆಟ್ಟದಾಗಿ ಇದು ಮಾಡಿ ನಾವು ರೇಪ್ ಕೇಸ್ ಕೊಡ್ತೀವಿ ಅನ್ನೋದನ್ನು ಇವನು ಭಯಪಟ್ಟು ಆಮೇಲೆ ಅಲ್ಲಿಗೆ ಹೋಗ್ತೀರಾ ಆಗೋಗಿ ಕಂಪ್ಲೇಂಟ್. ಆಮೇಲೆ ಅವ್ರ ಭಾವನವ್ರಿಗೆ, ಇವರು ದೊಡ್ಡ ಭಾವ, ಇವರು 2ನೇ ಭಾವ, ಅವ್ರಿಗೆ ಹೇಳೋದನ್ನು ಅವ್ರು ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೂ ನನ್ನ ಗಮನಕ್ಕೂ ಬಂದಿರಲಿಲ್ಲ. ಇದೆಲ್ಲ ನಿನ್ನೆಯಿಂದ ಈಚೆ ನಮ್ಗೆ ಗೊತ್ತಾಗ್ತಾ ಇದೆ. ಇದರ ನಡುವೆ ಪ್ರಕರಣದಲ್ಲಿ ರಾಜಕೀಯ ಒತ್ತಡದ ಆರೋಪವೂ ಕೇಳಿಬಂದಿದೆ. ರಾಜೀವ್ ಗೌಡ ಅವರ ಪಾತ್ರವಿಲ್ಲ ಎಂದು ಮೃತನ ಕುಟುಂಬದ ಕೆಲ ಸದಸ್ಯರಿಂದ ಹೇಳಿಕೆ ಪಡೆಯುವ ಮೂಲಕ ಪ್ರಕರಣದಿಂದ ಅವರನ್ನ ರಕ್ಷಿಸಲು ಪ್ರಯತ್ನ ನಡೆಯುತ್ತಿದೆ ಎಂಬ ಆರೋಪಗಳು ಸಹ ಇದೀಗ ಕೇಳಿ ಬರುತ್ತಿವೆ. ಆದರೆ ಈ ಆರೋಪಗಳ ಸತ್ಯಾಸತ್ಯತೆ ತನಿಖೆಯ ಬಳಿಕವೇ ಸ್ಪಷ್ಟವಾಗಬೇಕಿದೆ.
ಒಟ್ಟಾರೆ ಜಮೀನು ವ್ಯವಹಾರದಲ್ಲಿನ ಹಣಕಾಸು ವಿವಾದ, ಕೋಟ್ಯಂತರ ರೂಪಾಯಿ ವಂಚನೆ ಆರೋಪ ಮತ್ತು ಬೆದರಿಕೆಗಳ ಹಿನ್ನೆಲೆ ಲಕ್ಷ್ಮೀನಾರಾಯಣ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಇದೀಗ 4 ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಮತ್ತು ಆರೋಪಗಳ ಹಿಂದೆ ಇರುವ ನಿಜಾಂಶ ಏನು ಎಂಬುದು ಪೊಲೀಸ್ ತನಿಖೆಯಿಂದಲೇ ಹೊರಬರಬೇಕಿದೆ. ತವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.